ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎರಡು ಸುರಂಶಿ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ 5 ವರ್ಷದ LLB ಕೋರ್ಸ್ಗಳಿಗೆ ಅಡ್ಮಿಷನ್ ಓಪನ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಸೊ ಕೆಲವು ಜನ ತುಂಬಾ ಜನ ಕೇಳ್ತಾ ಇದ್ರಿ, ಕೆಲವು ಜನ ಅಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಏನಪ್ಪಾ ಅಂತ ಹೇಳಿದ್ರೆ 3 ವರ್ಷದ LLB ಕೋರ್ಸ್ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ತಾತ್ಕಾಲಿಕವಾಗಿ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಈಗಾಗಲೇ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ಅನ್ನು ತಗೊಳ್ತಾ ಇದ್ದಾರೆ. ಬಟ್ ಇನ್ನು ಸರ್ಕ್ಯುಲರ್ ಬಂದಿಲ್ಲ ಅನ್ನುವಂಥದ್ದು ನಮಗೆ ಈಗ ಗೊತ್ತಿದೆ. ಸೊ ಹಾಗಾಗಿ ಸರ್ಕ್ಯುಲರ್ ಬಂದ ತಕ್ಷಣವೇ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರು ಗೊಂದಲಕ್ಕೆ ಈಡಾಗಬೇಡಿ. ಕೆಲವೊಂದು ಕಾಲೇಜಲ್ಲಿ ಈಗಾಗಲೇ ಅಪ್ಲಿಕೇಶನ್ ತೊಗೊಳ್ತಾ ಇದ್ದಾರೆ. ಸೊ ಕೊಡೋದಿದ್ರೆ ಕೊಟ್ಟು ಬರ್ಬೋದು. ಸೊ ಅದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಬಟ್ ಕಾಲೇಜ್ ಯೂನಿವರ್ಸಿಟಿ ಒಂದು ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಬಂತು ಅಂದರೆ 3 LLBಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತಕ್ಕಂಥ ಒಂದು ಯಾವುದಾದ್ರು ಸರ್ಕ್ಯುಲರ್ ಬಂತು, ಆ ಒಂದು ಸರ್ಕ್ಯುಲರ್ ಪ್ರಕಾರ ನಾವೇನು ಅಡ್ಮಿಷನ್ಗೆ ಒಂದು ಫಾರ್ಮ್ ಸಲ್ಲಿಸಿದ್ವಿ ಅಂತ ಹೇಳಿದ್ರೆ ನಮಗೊಂದು ಧೈರ್ಯ ಇರುತ್ತೆ ಅಂತ ಹೇಳಿ ಅಷ್ಟೇ. ಈಗಾಗಲೇ ಅಡ್ವಾನ್ಸ್ ಆಗಿ ಹಾಕಿದ್ವಿ ಅಂತಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಅಂತಕ್ಕಂಥ ಒಂದು ಭಯ, ಒಂದು ಕುತೂಹಲ ಮನದಲ್ಲಿ ಇರುತ್ತೆ. ಸೊ ಹಾಗಾಗಿ 3 ವರ್ಷದ LLB ವಿದ್ಯಾರ್ಥಿಗಳು ಯಾರು ಕಾಯ್ತಾ ಇದ್ದೀರೋ, ಮೇ ಬಿ ಈ ಒಂದು ವಾರದಲ್ಲಿ ಅಥವಾ ಇನ್ನೊಂದು 15 ದಿನದಲ್ಲಿ ನಿಮಗೆ ನೋಟಿಫಿಕೇಶನ್ ಬರಬಹುದು 3 ಇಯರ್ LLB ಅಡ್ಮಿಷನ್ಗಾಗಿ. ಸೊ ಹಾಗಾಗಿ ಯಾರು ಗೊಂದಲಕ್ಕೆ ಈಡಾಗಬೇಡಿ. LLB ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು LLB ಕೋರ್ಸ್ಗಾಗಿ ಅಂದರೆ ಈ LLB ಕೋರ್ಸ್ ಇರ್ತಕ್ಕಂಥ ಅಡ್ಮಿಷನ್ ಇಂದ ಹಿಡಿದು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಇನ್ಮೇಲೆ ನಾನು ಕಂಟೆಂಟ್ ಡೈಲಿ ಬಿಡ್ತಾನೆ ಇರ್ತೀನಿ, ಅಥವಾ ವಾರಕ್ಕೆ 3 ಆದರೂ ವಿಡಿಯೋ ಬಿಡ್ತೀನಿ ನಾನು ಯೂಟ್ಯೂಬ್ನಲ್ಲಿ. ಓಕೆ, ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಪ್ರಿಪ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೋಟ್ಸ್ಗಳು, ಈಗ ಅಡ್ಮಿಷನ್ ಮಾಡ್ತಾ ಇದ್ದೀರಿ, ಅಡ್ಮಿಷನ್ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಿಮಗೆ ಕಾನೂನು ವಿದ್ಯಾರ್ಥಿಯಾಗಿ ನಾನು ಏನು ಸಹಾಯ ಮಾಡ್ಬೋದು ಅದನ್ನು ನಾನು ಮಾಡ್ತೀನಿ ನನ್ನಿಂದ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ.